ಅವ್ರ ಧ್ವನಿ ಆಗಿರ್ಬೋದು, ಅವ್ರ ಏರಿಳಿತಗಳಾಗಿರ್ಬೋದು, ಆದಷ್ಟು ನಾವು ಸೌಮ್ಯದಿಂದ ಜಗಳದಿಂದ ಮುಗಿಸ್ಬೇಕು ಅನ್ನುವಂಥ ಮನೋಭಾವ ಆಗಿರ್ಬೋದು. ಮತ್ತಿಲ್ಲಪ್ಪ ನಮಗೇನು ಹುಕ್ಕೇರಿ ಬಂದ್ರೆ ಬರಲಿ, ಇಲ್ಲ ಬಿಡಲಿ, ನಾವು 12 ಗೆಲ್ತೀವಿ ಅನ್ನೋಂಥ ಮಾತುಗಳಾಗಿರ್ಬೋದು. ಇವೆಲ್ಲವೂ ಏನಪ್ಪ ಅಂತಂದ್ರೆ ಹೌದಪ್ಪ ಇದು ಒಳ್ಳೆಯ ರಾಜಕಾರಣ, ಆದಷ್ಟು ಒಳ್ಳೆಯದನ್ನು ಮಾಡಬೇಕು ಅನ್ನೋದು. ಇದ್ರ ಜೊತೆಗೆ ಇನ್ನಷ್ಟು ಆರೋಪಗಳು ಕೇಳಿಬರ್ತವೆ. ಅದೇ ರೀತಿ ಕತ್ತಿಯವರು ಅದೇ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಅವರು ಇವತ್ತು ಟೀಕೆಗಳನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲ ಹಿಡಿದಿಟ್ಟಂಥ ಜನರು ನಾವು ಹಿಡಿದಿಟ್ಟಿರಲಿಲ್ಲ, ಅದೇನೋ ನಾವು ಸಿಂಧಿಗಿಡಗಳ ಕಡೆ ಶುರುವಾಗಿ ನಾವು ಮಚ್ಚು ಗಿಚ್ಚು ಹೋಗಿದ್ದೀವಿ ಅನ್ನೋಂಥ ಮಾತುಗಳನ್ನಾಗಲಿ ಮಾತಾಡೋದನ್ನು ಗಮನಿಸಿದಾಗ ಇವರಿಬ್ಬರು ಒಂದು ರೀತಿಯಿಂದ ಶಾಂತ ರೀತಿಯಿಂದ ಹೋಗ್ತದೆ. ಇದು ಮುಂದುವರಿಲಿ. ಆದ್ರೆ ಇವರಿಬ್ಬರಲ್ಲೇ ಇವತ್ತು ಯಾರು ಹಿತ ಅನ್ನೋಗಿದ್ದು, ಯಾರು ಒಳ್ಳೆ ಕೆಲಸ ಮಾಡಬಾರ್ದು ಅನ್ನೋದು ಒಂದಿಷ್ಟು ವಿಮರ್ಶೆ ಮಾಡ್ಕೋಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತಿನ ಬದಲಾದ ರಾಜಕೀಯದಲ್ಲಿ ಸಹಜವಾಗಿ ಸೌಮ್ಯತೆಯಿಂದ ಆಡಳಿತ ಮಾಡಬೇಕು ಅನ್ನುವಂಥದ್ದು, ಇಲೆಕ್ಷನ್ ಮಾಡಬೇಕು ಅನ್ನುವಂಥದ್ದು ಒಳ್ಳೆ ಲಕ್ಷಣ ಹಾಕೊಂಡ್ರೂ ಸಹ ಇವತ್ತಿಗೂ ಸಹ ಒಂದಿಷ್ಟು ಈ PKPS ಸದಸ್ಯರನ್ನು ಅಥವಾ ನಿರ್ದೇಶಕರನ್ನು ಇನ್ನುಳಿದವ್ರನ್ನ ಮುಚ್ಚಿಡುವಂಥ ಮಾಡುವಂಥ ಕೆಲಸಗಳು ಇನ್ನೂ ಕಂಟಿನ್ಯೂ ಇದ್ದಾವ ಅಂತೇಳಿ ಒಂದೊಂದು PKPSಗೆ 20-25 ಲಕ್ಷ ತನಕ ಕೊಟ್ಟಿದ್ದಾರೆ ಅನ್ನೋದು ಆರೋಪಗಳು ಕೇಳ್ತಾ ಇದ್ದಾವೆ ಒಬ್ರಿಗೊಬ್ಬರು. ಇದು ಈ ರೀತಿ ಕೊಟ್ಟು ತೆಗೆದುಕೊಂಡು ಮಾಡುವಂಥ ವ್ಯವಹಾರಗಳಿಂದಾಗಿ ನಾಳೆ DCC ಬ್ಯಾಂಕ್ನಲ್ಲೇ ಲಾಭ ಮಾಡಿಕೊಳ್ಳದಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ. ಜನಸಾಮಾನ್ಯರಿಂದ ಮಾತಾಡ್ತಾ ಇದ್ದಾರೆ. ಸಮೀಪ ನೋಡಿದವರು ಎರಡೂ ಕಡೆ ಇದ್ದಂಥ ಜನ ಇದ್ದಾರಿಲ್ಲ. ಒಂದು ಕಡೆ ಈ ನಮ್ಮ ಜಾರಕಿಹೊಳಿಯವರ ಮತ್ತು ಜೊಲ್ಲೆಯವರ ಜೊತೆಗಿದ್ದಂಥವ್ರು, ಇನ್ನೊಂದು ಕಡೆ ಕತ್ತಿ ಮತ್ತು ನಮ್ಮ AB ಪಾಟೀಲ್ ಜೊತೆಗಿದ್ದಂಥವ್ರು ಅಲ್ಲಲ್ಲೇ ಮಾತಾಡಿಕೊಳ್ತಾ ಇದ್ದಾರೆ. ದುಡ್ಡನ್ನು ಹಾಕಿ ದುಡ್ಡು ತೆಗೆಯುವಂಥ ವ್ಯವಹಾರ ಮಾಡಿದಾಗ ಇಲ್ಲಿಯ ರೈತರಿಗೆ ಎಷ್ಟು ಮಟ್ಟಿಗೆ ಲಾಭ ಆದೀತು ಅನ್ನುವಂಥದ್ದು, ಈ ಫ್ಯಾಕ್ಟ್ರಿಗಳು ನಾಳೆ ಎಷ್ಟು ಉಳಿದಾವು ಅನ್ನುವಂಥ ಮಾತುಗಳು ಸಹ ಕೇಳಿ ಬರ್ತಾ ಇದ್ದಾವೆ. ಆ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತೇನೋ ಚುನಾವಣೆ ಜೋರ್ದಾರ್ ನಡೀತಾ ಇದೆ. 28ರ ಸಾಯಂಕಾಲ ನಾನು ನೋಡ್ತೀನಿ ಅನ್ನುವಂಥ ಅವ್ರ ರಿಸಲ್ಟ್ ಬರ್ತದೆ, ನಿಮ್ಗೆ